ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಆಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಮಹಿಳೆಯರು ಯಾರಿದ್ದೀರಾ ಅವರು ಎಂಟೈರ್ ಪ್ರೆಗ್ನೆನ್ಸಿ ಟೈಮಲ್ಲಿ ತಗೊಳ್ಳುವಂಥ ಟ್ಯಾಬ್ಲೆಟ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಟ್ಯಾಬ್ಲೆಟ್ ತೊಗೊಂಡ್ರೆ ಏನು ಯೂಸ್ಫುಲ್ ಆಗುತ್ತೆ, ತೊಗೊಳ್ದೇ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮಗುಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಅಂದರೆ, ಉದಾಹರಣೆಗೆ ನೀವು ತಗೊಳ್ಳೋದಾದ್ರೆ ಪ್ರೆಗ್ನೆಂಟ್ ಆದಮೇಲೆ ನಿಮಗೆ ಡಾಕ್ಟರ್ಸು ಜಿಂಕ್, ಐರನ್, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದನ್ನ ಮಾಡೋದು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ಗೆ ಯಾವುದೇ ತರಹದ ಡಿಫೆಕ್ಟ್ಸ್ ಬರಬಾರ್ದು ಅಂತ ಹೇಳಿ ಪ್ರೊವೈಡ್ ಮಾಡ್ತಾರೆ. ನೀವು ಸರಿಯಾಗಿ ಊಟ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಮಗುಗೆ ಸೇರ್ಬೇಕಾದಂತ ಪೋಷಕಾಂಶಗಳು ಸೇರ್ಲಿ ಅಂತ ಹೇಳಿ ಈ ತರ ಟ್ಯಾಬ್ಲೆಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಈ ಕಾರಣದಿಂದ ನಿಮಗೆ ಡಾಕ್ಟರ್ಸ್ ಜಿಂಕ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ಐರನ್ ಟ್ಯಾಬ್ಲೆಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಒಂದು ವೇಳೆ ನೀವು ಟ್ಯಾಬ್ಲೆಟ್ಸ್ ನ ತಗೊಳ್ದೆ ಹೋದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಒಂದು ವೇಳೆ ನೀವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಕೂಡ ತಗೊಳ್ದೆ ಇದ್ರಿ, ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮಗುಗೆ ಬರ್ತ್ ಡಿಫೆಕ್ಟ್ ಆಗುತ್ತೆ. ಐರನ್ ಟ್ಯಾಬ್ಲೆಟ್ ಮಗುವಿನ ನ್ಯೂರೋ ಸಿಸ್ಟಮ್ ನ ಸರಿ ಮಾಡುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಕೂಡ ಫಿಟ್ ಮಾಡುತ್ತೆ. ಒಂದು ವೇಳೆ ನೀವು ಮಿಸ್ ಮಾಡಿದ್ರಿ ಅಂದ್ರೆ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಡಾಕ್ಟರ್ ಯಾವ ಟ್ಯಾಬ್ಲೆಟ್ ಹೇಳಿರ್ತಾರೆ, ಯಾವ ಟೈಮಿಗೆ ಹೇಳಿರ್ತಾರೆ, ಎಷ್ಟು ಡೋಸೇಜ್ ಹೇಳಿರ್ತಾರೋ ಅಷ್ಟು ಮಾತ್ರನೇ ತಗೋಬೇಕು. ಅಕಸ್ಮಾತ್ ನೀವೇನಾದ್ರೂ ಹೆಚ್ಚಿಗೆ ತಗೊಂಡಾಗ ಅಂದ್ರೆ ಲೈಕ್ ಪ್ಯಾರಾಸೆಟಮಾಲ್, ಡಾಕ್ಲೋಫೆನಾಕೋ, ಆಂಟಿಬಯೋಟಿಕ್ಸ್, ಕೆಲವೊಂದು ಬ್ರೂಫಿಂಗ್ ಟ್ಯಾಬ್ಲೆಟ್ಸ್, ಇವೆಲ್ಲನೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಲೇ ನೀವು ಏನನ್ನು ತಗೊಳಕ್ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಫೀವರ್ ಬಂತು ಅಂತ ಹೇಳಿದ್ರೆ ನೀವು ಚೆಕಪ್ ಮಾಡ್ದೇನೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡ್ರಿ ಅಂದ್ರೆ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಟ್ಯಾಬ್ಲೆಟ್ಸ್ನ ಆ ಥರ ತಿನ್ನೋದ್ರಿಂದ ಮಗು ಹೆಲ್ತ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಐಬ್ರೂಫಿನ್ ಅಂತ ಬರುತ್ತೆ, ಡಾಕ್ಲೋಫೆನಾಕ್ಸ್, ಕೆಲವೊಂದು ಹೈ ಡೋಸೇಜ್ ಇರುವಂತ ಪ್ಯಾರಾಸೆಟಮಾಲ್ ಆಗಿರ್ಬೋದು. ಈ ತರ ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೇ ನೀವು ಟ್ಯಾಬ್ಲೆಟ್ಸ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಮಗುಗೆ ಬರ್ತ್ ಡಿಫೆಕ್ಟ್ ಬರುತ್ತೆ, ಪ್ರಿಮೇಚೂರ್ ಬೇಬೀಸ್ ಆಗೋದು, ಮಿಸ್ಕ್ಯಾರೇಜ್ ಆಗೋದು ಇವೆಲ್ಲ ಆಗುತ್ತೆ. ಇದು ನನ್ನ ರೆಕಮೆಂಡೇಶನ್. ನಿಮ್ಗೆ ಡಾಕ್ಟರ್ ಸಜೆಷನ್ ಇಲ್ದೇ ಯಾವ್ದು ಟ್ಯಾಬ್ಲೆಟ್ಸ್ ಕೂಡ ನೀವು ಮುಟ್ಟಕ್ಕೂ ಸಹ ಹೋಗ್ಬಾರ್ದು. ಡಾಕ್ಟರ್ಸ್ ಕೊಟ್ಟಿರ್ತಾರಲ್ವಾ ವೈಟಮಿನ್ಸ್ ಟ್ಯಾಬ್ಲೆಟ್ಸ್, ಅದು ಓಕೆ, ಬಟ್ ಡಾಕ್ಟರ್ಗೆ ಗೊತ್ತಿಲ್ಲದೆ ತಗೊಂಡ್ರಿ ಅಂತ ಹೇಳಿದ್ರೆ ಬೇಗ ಸರ್ವಿಕ್ಸ್ ಡಿಲೇಟ್ ಆಗುತ್ತೆ ಮತ್ತೆ ಪ್ರಿಮೇಚೂರ್ ಬೇಬಿ ಆಗುತ್ತೆ. 7 ಮಂತ್ ಅಲ್ಲಿ ಬೇಬಿ ಆಗೋದನ್ನ ನೀವು ಕೇಳಿದಿರಲ್ಲ. ಈ ರೀತಿ ಎಲ್ಲ ಮಾಡಿದಾಗ ನೀವು ಪ್ರಿಮೇಚೂರ್ ಬೇಬೀಸ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಮಿಸ್ಕ್ಯಾರೇಜಸ್ ಆಗುತ್ತೆ, ಬ್ಲಡ್ ಬ್ಲೀಡಿಂಗ್ ಆಗುತ್ತೆ, ಮಗುವಿನ ಬೆಳವಣಿಗೆ ಮೇಲೆ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಅದು ಯಾವುದೇ ತರಹದ ಟ್ಯಾಬ್ಲೆಟ್ಸ್ ಇದ್ರೂ ನೀವು ಡಾಕ್ಟರ್ಸ್ ಕೊಟ್ಟಿರೋ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ನ ಬಿಟ್ಟು ನೀವು ಬೇರೆ ಯಾವುದೇ ತರಹದ ಟ್ಯಾಬ್ಲೆಟ್ಸ್ ನೀವು ತಗೊಳಕ್ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಜ್ವರ ಬಂತು, ನೆಗಡಿ ಬಂದಿದೆ ಅಥವಾ ಬೇರೆ ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ರೂ ಸಹ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದನ್ನು ಸಹ ನೀವು ತಗೊಳಕ್ಕೆ ಹೋಗಬಾರ್ದು. ಯಾಕೆ ನಾನು ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಬಹಳಷ್ಟು ಹುಷಾರಾಗಿರ್ಬೇಕಾಗುತ್ತೆ. ಯಾವ್ದಾವ್ದು ರೀತಿನಲ್ಲಿ ಯಾವ ತರನು ಟ್ಯಾಬ್ಲೆಟ್ಸ್ ನ ತಗೊಳ್ಳೋದಾಗಿರ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ಕೇರ್ಲೆಸ್ ಮಾಡಕ್ ಹೋಗಬಾರ್ದು, ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಒಂದು ವಿಡಿಯೋ ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.